ಮರ್ಯಾದೆ ಪುರುಷೋತ್ತಮ ಅವ್ರಿಗೆ. ನಾನು ಮರ್ಯಾದೆ ಪುರುಷೋತ್ತಮ ಅಲಿಯಾಸ್ MP. ನಾನು ಹೇಳಿದ್ದು ಅದನ್ನೇ. ಅಲ್ಲ ತಾವ್ಯಾರು ಅಂತ ಗೊತ್ತಾಗ್ಲಿಲ್ವೇ? ನಾನು ಪ್ರಾಣಿ ಅಂತ. ತಗೊಂಡ ಪ್ರಾಣಿ ದಯಾ ಸಂಘದವ್ರಿಗೆ ಫೋನ್ ಮಾಡ. ಯಾಕೋ ಪ್ರಾಣಿ ಬಂದದ ಹೊದ್ಕೊಂಡ ಕಾಡಿ ಬಿಟ್ಟು ಬರ್ಲಿ. ಸ್ವಲ್ಪ ತರ್ಲೆ, ನೀವೇನ್ ಬೇಜಾರು ಮಾಡ್ಕೋಬೇಡಿ. ನೀವು ಹಾಗೆ ಇದ್ದೀರಾ ಬಿಡಿ. ನೋಡಿ ಇವರು ಮಾಯಾ ಅಂತ. ನನ್ನ ಹೆಸರು TT ಮಾಯಾ ಅಂತ, ಅಂದ್ರೆ ಟೈಮ್ ಟು ಟೈಮ್ ಮಾಯಾ. ಹೆಸರೇನೋ ಚೆನ್ನಾಗಿದೆ, ತಾವು ಬಂದ ಉದ್ದೇಶ ಏನು? ನೋಡಿ ಈ ತಿಂಗಳು ಪಾಲಿಸಿ ಮಾಡಿಸಿದ್ರೆ ನಿಮ್ಗೆ ಸುಮಾರು ಆಫರ್ಗಳಿದೆ. ಅದರಲ್ಲೂ ನನ್ನ ಹತ್ರ ಮಾಡಿಸಿದ್ರೆ ಸುಮಾರು ಬೆನಿಫಿಟ್ಸ್ಗಳಿದೆ. ಅದೇನು ಅಂತ ಹೇಳ್ತೀನಿ. ಇವಾಗ ನೀವಿಬ್ರು ಪಾಲಿಸಿ ಮಾಡಿಸಿದ್ರೆ ನಾಮಿನಿ ನಿಮ್ಮ ಹೆಂಡತಿರಿಗೆ ಮಾಡಿಸ್ಬೋದು. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ನಮ್ಮಿಬ್ಬರಿಗೂ ಇನ್ನೂ ಮದುವೆನೇ ಆಗಿಲ್ಲ. ಪರವಾಗಿಲ್ಲ, ಬೇರೆ ತರ ಪಾಲಿಸಿ ಮಾಡ್ಸೋಣ. ನಾಮಿನಿ ಒಡ ಹುಟ್ಟಿದವ್ರಿಗೆ ಮಾಡ್ಬೋದು. ನ್ಯಾಯವಾಗಿ ಬರ್ಬೇಕಾದ್ ನನ್ನ ಆಸ್ತಿನ ನನಗೆ ಬರೆದು ಕೊಡೋಲ್ಲ, ಏನು ವಾರಸ್ದಾರ ಮಾಡ್ತಾನ. ಲೇ ಮುಟ್ಟಾಳ, ನೀನು ನಿಜವಾಗ್ಲೂ ನನ್ನ ಒಡ ಹುಟ್ಟಿದವನೇ ಆಗಿದ್ರೆ ನಾನು ಯಾಕೋ ನಮ್ಮ ಅಪ್ಪನೇ ಆಸ್ತಿ ಬರ್ದಿಟ್ಟು ಹೋಗೋನು ಕಣೋ. ಅವ್ರಿಗೆ ನಿನ್ ಮೇಲೆ ಅಷ್ಟೊಂದು ಡೌಟ್ ಇರುವಾಗ ನಾನು ಯಾಕೋ ನಿನ್ಗೆ ಆಸ್ತಿ ಬರ್ಕೊಡ್ಲಿ? ಬಂದರ್ ಮುಂದ್ ಮರ್ಯಾದೆ ತೆಗಿಬೇಡ, ಅದು ಎದಕ್ ಬಂದಾರ ಕೇಳೋ. ಕರೆಕ್ಟ್ ಸರ್, ನಾವು ಮಾತಾಡ್ತಿರೋದು ಪಾಲಿಸಿ ಬಗ್ಗೆ, ಆಸ್ತಿ ಬಗ್ಗೆ ಅಲ್ಲ. ಏಯ್ ಪಾಲಿಸಿ ಅಂತ ಬೇವರ್ಸಿ ತರ ಯಾಕೆ ಬಡ್ಕೋತಾ ಇದೀಯಾ? ಸ್ವಾರ್ಥ ಬಿಟ್ಟು ಮೊದ್ಲು ಬಂದ್ ಕೆಲಸ ನೋಡು. ಏಯ್ ಮನೆ ಇಲ್ಲಿಲ್ಲ ಅಂದ್ರೆ ಇನ್ನೊಂದ್ ಕಡೆ ಸಿಗುತ್ತೆ ಕಡೆ, ಆದ್ರೆ ಇಲ್ಲೂ ಪಾಲಿಸಿ ಮಾಡ್ಕೊಂಡು ನೆಕ್ಸ್ಟ್ ಮನೆಗೆ ಹೋದಾಗ ಅಲ್ಲೂ ಒಂದು ಪಾಲಿಸಿ ಮಾಡಿಸ್ಬೋದಲ್ವಾ? ನೋಡಿ, ಈ ನಿಮ್ ಪಾಲಿಸಿ ವಿಷಯ ಬಿಟ್ಟು ಬೇರೆ ಏನಾದ್ರೂ ಕೆಲಸದ ಮೇಲೆ ಬಂದಿದ್ರೆ. ಆಕ್ಚುಲಿ ನಾವು ಬಾಡಿಗೆ ಮನೆ ಹುಡುಕ್ತಿದ್ವಿ ಸರ್. ನಿಮ್ ಒಟ್ಟಾರದಲ್ಲಿ ಒಂದ್ ಖಾಲಿ ಮನೆ ಇದೆ ಅಂತ ಗೊತ್ತಾಯ್ತು, ಅದಕ್ಕೆ ವಿಚಾರಿಸೋಣ ಅಂತ ಬಂದ್ವಿ. ನಮ್ ಒಟ್ಟಾರದಾಗ ಒಂದ್ ಮನಿ ಖಾಲಿ ಅದರಿ, ಆದ್ರ ನಮ್ MP ಅವರು ಒಂಥರ ವಿಚಿತ್ರ ಮನುಷ್ಯ ರೀ. ಖಾಲಿ ಇದ್ರು ಚಿಂತಿಲ್ಲ, ಕಂಡ್ಕೊಂಡವ್ರ ಮನಿ ಕೊಡಂಗಿಲ್ರಿ. ಹಾಗಾದ್ರೆ ಅವ್ರ ಮನೆ ಕೊಡೋವರೆಗೂ ನಾವು ಕಾಣಿಸೋದೇ ಇಲ್ಲ ಬಿಡಿ. ನಾ ಹೇಳಿದಂಗಲ್ರಿ, ಅಪರಿಚಿತರಿಗೆ ಮನಿ ಕೊಡಂಗಿಲ್ಲ ಅಂದೆ. ಮನೆ ಕೊಟ್ಮೇಲೆ ತಾನೇ ಪರಿಚಯ ಆಗೋದು. ಆದ್ರ ಪರಿಚಯದಿಂದ ಮನಿ ಹೆಂಗ್ ಕೊಡ್ಬೇಕ್ರಿ? ಮನೆ ಕೊಡದೆ ಪರಿಚಯ ಹೆಂಗಾಗತ್ರಿ? ರೀ, ನಿಮ್ ಪರಿಚಯ ಕಟ್ಕೊಂಡು ಅವ್ರಿಗೇನ್ರಿ ಆಗ್ಬೇಕಾಗಿದೆ? ಮನೆ ಕೇಳ್ಕೊಂಡ್ ಬಂದಿರೋದು ನೀವು, ಅವ್ರ ಓನರು. ಅಯ್ಯೋ ಇವ್ರ ಮತ್ ಬಿಡಿ ಮೇಡಮ್, ಇಷ್ಟ ವರ್ಷದಿಂದ ನೀವ್ ಈ ಮನೇಲಿ ಇದೀರಾ, ನೀವೇ ನಮಗ್ ಪರಿಚಯ ಅಂತ ಹೇಳಿ ಒಂದ್ ಮನೆ ಕೊಡ್ಸಿ ಮೇಡಮ್. ಒಯ್ಯರಿ ಅಲ್ರಿ, ಬಂಗಾರಿ. ಮದರಿ ಬಿಡ್ರಿ, ನೀವು ಬಾಳ್ ಕೇಳಿಕತ್ತೀರಿ ಅಂತೇಳಿ ನಾವು KP ಅವ್ರಿಗೆ ಹೇಳ್ತೀವಿ. MP ಅವ್ರಲ್ರಿ, MP ಅವ್ರ. ಅವ್ರ ಬಿಡ, ಅವ್ರ ಹೆಸರು ಮಾತ್ರ ಅವ್ರ ತ್ರಾಸ, ನಿಂಗೇನ್ ತ್ರಾಸ? ನೋಡ್ರಿ, ನಾವು ಅವ್ರಿಗೆ ಹೇಳ್ತೀವ್ರಿ, ಅವ್ರ ನಮ್ಮ ಮಾತು ಕೇಳಿಲ್ಲ ಅಂದ್ರ ರೀ ಇನ್ನೇನ್ ಮಾಡಕ್ಕಾಗತ್ರಿ? ಅವ್ರು ಹೇಳ್ದಾಗೆ ನಾವ್ ಕೇಳ್ಕೊಂಡು ವಾಪಸ್ ಹೋಗ್ಬಿಡ್ತೀವಿ. ರೀ ಸ್ವಲ್ಪ ಸುಮ್ನೆ ಇರ್ರಿ, ಪ್ರಯತ್ನನೇ ಪಡೆದೆ ವಾಪಸ್ ಹೋಗೋ ಮತ್ ಯಾಕ್ರಿ ಆಡ್ತೀರಾ? ಮೇಡಮ್ ನೀವೇ ಕನ್ವಿನ್ಸ್ ಮಾಡಿ. ನಾ ಏನೋ ಒಂದ್ಸಲ ಟ್ರೈ ಮಾಡ್ತೇನ್ರಿ. ನಿಮ್ ಹಣೆ ಬರ ಹೆಂಗದನೋ ಹಂಗಾಗ್ತದ. ಬಟ್ ನೀವ್ ಎಷ್ಟ್ ಮಂದಿ ಇದೀರಿ? ನಾನು ನನ್ ಗಂಡ ಇಬ್ರೆ. ಅದು ಇಲ್ಲಿ ಮಾತ್ರ. ಅಂದ್ರ ಮನ್ಯಾಗ ಬೇರೆ ಅದಾರನ್ರಿ? ಇಲ್ಲ ಮೇಡಮ್. ಲೋಕಕ್ಕೊಬ್ಬನೇ ಏಷ, ಜ್ಞಾನಕ್ಕೊಬ್ಬನೇ ಜ್ಞಾನೇಶ. ಈ ಜ್ಞಾನೇಶನ ಹೇಳ್ತೀಯಾಗಿ ಯಾಕೆ ಸುಳ್ಳು ಹೇಳ್ತೀಯ? ನೋಡಿ ಮೇಡಮ್, ನಮ್ದು ತುಂಬು ಕುಟುಂಬ. ನನಗೆ ಅಪ್ಪ, ಅಮ್ಮ, ತಮ್ಮ, ಮತ್ತೆ ಇವಳಿಗೊಬ್ಳು ಪುಂಗಿ ತಂಗಿ, ಮತ್ತೆ ನಮಗೆಲ್ಲ ಬೇಸಾಕಕ್ಕೆ ಅಂತ ಅಡಿಗೆ ಅವಳಿದಾಳೆ. ಒಟ್ಟು 7 ಮಂದಿ. ಅಷ್ಟೇ ಮೇಡಮ್. 7 ಜನ ಕಡಿಮೆ ಏನ್ರಿ? 7 ಜನಕ್ಕೆ ಈ ವಟಾರದಲ್ಲಿ ಒಂದ್ ಮನೆ ಬಾಡಿಗೆ ಕೇಳಕ್ ಬಂದಿದ್ದೀರಲ್ಲ, ನಿಮಗ್ ನಾಚಿಕೆ ಆಗಲ್ವಾ? ಅಲ್ಲ, ಅದಕ್ಕೆ ನಾಚಿಕೆ ಯಾಕೆ ಮಾಡ್ಕೋಬೇಕು? ಬೈ ಒನ್ ಗೆಟ್ ಒನ್ ಫ್ರೀ ಅನ್ನೋ ಹಾಗೆ ಒಂದ್ ಮನೆಯ ಬಾಡಿಗೆ ಕೊಟ್ಟು ಇನ್ನೊಂದನ್ನ ಫ್ರೀ ಆಗಿ ಕೊಡಿ. ಮೈಲಾರಪ್ಪನವ್ರೆ, ಎಲ್ಲೋ ನಿಮ್ ಗುರುಗಳು ಅನ್ಸುತ್ತೆ. ನಮ್ MP ಅವರು ಒಂದ್ ಮನೆ ಬಾಡಿಗೆ ಕೊಡೋದೇ ಹೆಚ್ಚು, ಇನ್ನೊಂದ್ ಮನೆ ಫ್ರೀ ಆಗಿ ಬೇರೆ ಕೊಡ್ತಾರಾ? ಅದಕ್ಕೆ ಹೇಳಿದ್ದು ಇಬ್ರಿದೀವಿ ಅಂತ. ನಿಮ್ ಖಾನ್ದಾನೆಲ್ಲ ಇಂಟ್ರೊಡಕ್ಷನ್ ಮಾಡಿ ಸಿಗೋ ಮನೆಗೂ ಕಲ್ಲು ಹಾಕಿದ್ರಲ್ಲ. ಅಯ್ಯ, ಹಾಗಂತ ಬದುಕಿರೋರ್ನ ಸಾಯಿಸೋಕಾಗುತ್ತೇನೆ? ಅವ್ರನ್ನ ಬದುಕ್ಸೋಕೋಸ್ಕರ ನಾವು ಸಾಯ್ಬೇಕೇನ್ರಿ? ಸತ್ರೆ ಒಟ್ಟಿಗೆ ಸಾಯಣ ಬಿಡ. ಎಲ್ಲಿ ಹೋದ್ರು ಹೀಗೆ ನೀನು ನಿನ್ ಬೇಳೆ ಮಾತ್ರ ಬೇಯಿಸ್ಕೋತೀಯ. ನಮ್ಗೆ ಕುಕ್ಕರ್ ಎಂತಾದ್ರೂ ತೊಂದರೆ ಇಲ್ಲಪ್ಪ, ಬೇಳೆ ಬೇಯಿದ್ರೆ ಸಾಕು. ಇನ್ನ ಧೂಪೆ ಗರಿಬಿರ್ಕೆರೆ ಮನಿ ಪಲ್ಲೆ ಉಂಟಲಿ ಎಂತದದು ಬೇಳೆ ಬೇಯುವುದು? ಇರ್ಲಿ ಬಿಡಿ, ಅವ್ರ ಬೆಳೆ ಬೇಯಿಸ್ತೀವಿ ಅಂದ ತಕ್ಷಣ ಬೇಗ ಬಿಟ್ಬಿಡ್ತೀವ, ಸ್ಟವ್ ಆಫ್ ಮಾಡ್ಬಿಡ್ತೀವಿ. ಈ ಖಾಲಿ ಪೋಲಿ ಕಾಮಿಡಿಯಲ್ಲಿ ಇವಾಗ ಬೇಕಾ? ನಿಮ್ಮ ಒಟ್ಟಾರದಲ್ಲಿ ನಮಗೆ ಮನೆ ಸಿಗುತ್ತೋ ಇಲ್ವೋ ಅಷ್ಟೇ ಹೇಳಿ. ಚೆಕ್ ಅದನ್ನು ನನ್ನ ಹತ್ರ ಕೇಳಿದ್ರೆ ಅಂತ ಗೊತ್ತಾಗ್ತದೆ, ಓನರ್ನ ಕೇಳಿದ್ರೆ ಗೊತ್ತಾಗ್ತದೆ. ಕೇಳ್ ನೋಡಿ, ಅದಕ್ಕೇನ್ ಕಣಿ ಕೇಳ್ಬೇಕಾ? ಕಣಿ ಕೇಳುದು ಬೇಡಪ್ಪ, ಆದ್ರೆ ಒಟ್ಟಿಗೆ ಬಂದು ಕುಣಿಕೆ ಹಾಕಿದ್ರೆ ಸಾಕು. ಅಂದ್ರೆ ನಮ್ಮ ಓನರ್ ಬೆಲ್ಚಪ್ಪನೊಟ್ಟಿಗೆ ಮಾತಾಡ್ಲಿಕ್ಕೆ ಹೋಗುವಾಗ ನೀವು ಒಟ್ಟಿಗೆ ಬಂದ್ರೆ ಸಾಕು. ಅಷ್ಟೇ ತಾನೆ, ಬನ್ನಿ ಹೋಗೋಣ. ಹೋಗುವ, ಆದ್ರೆ ಒಂದು ಕಂಡೀಷನ್ ಉಂಟು, ಉಸಾವು ತಪ್ಪು. ನಿಮಗೆ ಮನೆ ಸಿಕ್ಕಿದ್ರೆ ನನ್ನೊಟ್ಟಿಗೆ ಕೋನ್ ಐಸ್ ಕ್ರೀಮ್ ತಿನ್ಬೇಕು. ಅಂದ್ರೆ ನೀವೆಲ್ರು ಒಂದೇ ಮನೆಯವರೇ? ನಾವೆಲ್ಲ ಒಟ್ಟಿಗೆ ಇದ್ದು ಇಲ್ಲ ಅಂದ್ರೆ ನೀವು ನಂಬಲ್ವೇ? ನಿಮಗೆ ಬಾಡಿಗೆಗೆ ಒಂದು ಮನೆ ಸಾಕಾಗಲ್ಲ, ನನ್ನ ವಠಾರನೆ ಬಿಟ್ಕೊಡ್ಬೇಕಾಗುತ್ತೆ. ಬಿಟ್ಕೊಡಿ, ಆದ್ರೆ ಬಾಡಿಗೆ ಮಾತ್ರ ಒಂದೇ ಮನೆಗೆ ತಗೊಳ್ಳಿ. ಅದೇನ್ ಲ್ಯಾಂಗ್ವೇಜ್ ಅಂತ ಮಾತಾಡ್ತೀವಿ? ನಾನು ವೆಜಿಟೇಬಲ್ ಫುಡ್. ನಾನ್ ವೆಜ್ ಬೇಡ ಅಂದ್ರೆ ಪರವಾಗಿಲ್ಲ, ಬರೀ ವೆಜ್ ಮಾಡ್ಕೊಂಡೇ ಇರ್ತೀವಿ. ಬರೀ ವೆಜ್ ಅಲ್ಲ, ಉಪವಾಸ ಇರ್ತೀನಿ ಅಂದ್ರೆ ನಾನ್ ಬಾಡಿಗೆ ಕೊಡಲ್ಲ. ಇಷ್ಟೊಂದ್ ಕೆಟ್ಟವ್ರು ಆಗ್ಬೇಡಿ ಸರ್, ಸ್ವಲ್ಪ ಕರುಣೆ ತೋರಿಸಿ. ನೀವ್ ಹಾಗ್ ಮಾಡಿದ್ರೆ ನಿಮ್ಗೆ ಕರುಣೆ ಇಲ್ಲ ಅಂದ್ರೆ ಪರವಾಗಿಲ್ಲ, ಕರುಣಾಮಯಿ ಅಂತ ಒಂದ್ ಟೈಟಲ್ ಇಟ್ಟು ನಿಮ್ ಮೇಲೆ ಒಂದ್ ಕತೆ ಬರಿತೀನಿ. ನಿಮ್ ಮಾತು ಕೇಳ್ಕೊಂಡು ನಾನೇನಾದ್ರೂ ಬಾಡಿಗೆ ಕೊಟ್ಬಿಟ್ರೆ ಹಸುಕರು ಮೇಸಕ್ ರಾಯಸಮುದ್ರಕ್ಕೆ ಹೋಗ್ಬೇಕಾಗುತ್ತೆ. ಹಾಗೆ ಮಾಡಿ. ಆದ್ರೆ ಅಲ್ಲಿಗೆ ಹೋಗಕ್ ಮುಂಚೆ ಹಸುಕರ ಒಳಗೆ ಜಾನುವಾರು ಪಾಲಿಸಿ ಅಂತ ಒಂದಿದೆ, ಅದನ್ನ ಮಾಡಿಸ್ಬಿಡಿ. ಸುಮ್ಮನಿರಯ್ಯ, ಈ ಎಂತಿ ಬಗ್ಗೆ ನಿನ್ಗೆ ಇನ್ನೂ ಗೊತ್ತಿಲ್ಲ. ಚೆಪ್ಪಗಿದ್ರೆ ಬೆಪ್ಪ, ತಿರುಗಿದ್ರೆ ಎದುರಿಸ್ತೀವಿ ತಲೆ ಚಿಪ್ಪ. ರೇಣುಕವ್ರೆ, ನೀವೊಂದ್ಸಲ ಕನ್ವಿನ್ಸ್ ಮಾಡಿ.
ಏನ್ ಕನ್ವಿನ್ಸ್ ಮಾಡೋದ್ರಿ? ಅವ್ರ ಈಗಿರೋ ಸಿಟ್ನ ಮಾತಾಡ್ತಿಕ್ ಹೋದ್ರ ನಮ್ಗ ತ್ರಾಸ ಆಗ್ತದ. ಒಂದ್ಸಲ ಟ್ರೈ ಮಾಡಿ. ರೀ MP ಅವ್ರ, ಬೇಡ ಸುಮ್ನಿರವ, ಇವ್ರಿಗೋಸ್ಕರ ನೀನ್ ಯಾಕೆ ಮನೆ ಖಾಲಿ ಮಾಡ್ಕೊಂಡು ಹೋಗ್ತೀಯಾ? ರೀ MP ಅವ್ರ, ನಾವು ಮನಿ ಖಾಲಿ ಮಾಡಿ ಇವ್ರಿಗೆ ಮನಿ ಕೊಡ್ತೀವಿ ಅಂತ ಅಲ್ರಿ. ಹೆಂಗೂ ಒಂದ್ ಮನಿ ಖಾಲಿ ಅದಲ್ರಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ ಕೊಡ್ರ. ಈಗ ಅಡ್ಜಸ್ಟ್ ಮಾಡ್ಕೊಳಕ್ ಹೋದ್ರೆ ನಾವಿರೋದು ಕಂಜೆಸ್ಟ್ ಆಗುತ್ತೆ. ನಿಮ್ಗೆ ಯಾಕೆ ಸರ್ ಕಂಜೆಸ್ಟ್ ಆಗುತ್ತೆ? ನಾವಿರೋದು ನಮ್ಮ ಮನೇಲಿ ತಾನೆ. ಮನಿ ಬೇರೆ ಬೇರೆ ಆದ್ರೂ ಓಡಾಡೋದು ಒಂದ ಓಡಾಡ್ದಾಗೋದಿಲ್ರಿ. ಆಮೇಲೆ ಅರ್ಬಿ ಹೋಗಿದ್ವಿ ಒಂದ ಆಟದ ಮಾಡೋದಿಲ್ರಿ. ಇವತ್ತು ನಿನ್ನ ನನ್ನ ತಮ್ಮ ಅಂತ ಒಪ್ಕೊಂಡೆ ಕಣೋ. ಹಂಗಾದ್ರೆ ಇವು ಜಾಸ್ತಿ ಪದ್ರ ತಗೊಂಡ್ಬಿಡ್ಲೆ ತಗುದು ಕುತ್ಕೆ ಮೇಲೆ ಬಿಟ್ಟ ಅಂದ್ರೆ ಕೊತ್ನೂರ್ ದಿಣ್ಣೆ ಸೇರ್ಕೊಂಡ್ಬಿಡ್ಬೇಕು. ಬೇಕಾದ್ರೆ ಹೇಳಿ ಸರ್, ನಾವೇ ಎತ್ಕೊಂಡು ಹೋಗಿ ಬಿಸಾಕ್ ಬಿಟ್ಟು ಬರ್ತೀವಿ. ಆದ್ರೆ ಮನೆ ಕೊಡೋಕ್ ಮಾತ್ರ ದೊಡ್ಡ ಮನ್ಸು ಮಾಡಿ ಸರ್. ದೊಡ್ಡ ಮನಸ್ಸು ಇಲ್ಲ, ಸಣ್ಣ ಮನಸ್ಸು ಇಲ್ಲ. ನಾನು ಒಂದ್ಸಾರಿ ಡಿಸೈಡ್ ಮಾಡಿದ್ಮೇಲೆ ಮುಗಿದೋಯ್ತು. ಬೇರೆಲ್ಲಾದ್ರೆ ಮನೆ ನೋಡ್ಕೊಳ್ರಿ. ಸರ್ ಪ್ಲೀಸ್ ಸರ್, ನಮ್ ಪ್ರಾಬ್ಲಮ್ನ ಅರ್ಥ ಮಾಡ್ಕೊಳ್ಳಿ. ರೀ, ನಿಮ್ಮ ಪ್ರಾಬ್ಲಮ್ ನ ಅರ್ಥ ಮಾಡ್ಕೊಳಕ್ ಹೋಗಿ ನಾನು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಳ್ಳೇನ್ರಿ? ಇಷ್ಟೊಂದು ಜನ ಇರೋ ನಿಮ್ಗೆ ನನ್ನ ವಟಾರದಲ್ಲಿ ಬಾಡಿಗೆ ಕೊಡಲ್ಲ ಕೊಡಲ್ಲ ಕೊಡಲ್ಲ. ಸರ್ ಒಂದ್ ನಿಮಿಷ ನಿಂತ್ಕೊಳ್ಳಿ ಸರ್. ಸರ್ ಇವಯ್ಯ ಹೋಗೋದು ಹೋದ, ಒಂದ್ ಪಾಲಿಸಿ ಮಾಡಿಸ್ಬಿಟ್ಟು ಹೋಗೋದ್ ಬೇಡವಾ? ರೀ, ಇನ್ನೊಂದ್ ಸರಿ ಪಾಲಿಸಿ ಗೀಲಿಸಿ ಅಂದ್ರೆ ಮುಖಾನ ಪಾಲಿಶ್ ಮಾಡಿ ಆಚೆ ಹಾಕ್ಬಿಡ್ತೀನಿ. ಮತ್ತಿನ್ನೇನ್ರಿ, ಇರೋಕೊಂದ್ ಸೂರ್ ನೋಡ್ಕೊಳ್ಳಿ ಅಂದ್ರೆ ಬಂದಾಗಿಂದ ಪಾಲಿಸಿ ಪಾಲಿಸಿ ಅಂತ ಬಾಯ್ ಮಾಡ್ಕೊತಿದ್ದೀರಲ್ಲ. ಮೇಡಮ್, ನಿಮ್ ಓನರ್ ಮನೆ ಹೊಲಿಸ್ಕೊಳಕ್ಕೆ ಏನಾದ್ರು ಐಡಿಯಾ ಕೊಡಿ. ರೀ ಚಿನ್ನಾರಿ ಅವ್ರೆ, ನೀವು ಐಡಿಯಾ ಕೊಡೋದಾದ್ರೆ ಏನ್ ಬೇಕಾದ್ರೂ ಕರ್ಕೊಳ್ಳಿಪ್ಪ. ಮತ್ತಿನ್ನೇನ್ರಿ, ಚಿನ್ನಾರಿ ಅಲ್ಲ ಶೃಂಗಾರಿ. ಮದರಿ ಬಿಡ್ರಿ. ನಮ್ಮ ಓನರ್ ರೊಚ್ಚಿಗೆದ್ದು ಹೋಗಿದ್ ನೋಡಿದ್ರೆ ನೀವ್ ಏನ್ ಐಡಿಯಾ ಮಾಡಿದ್ರು ಅವ್ರು ನಿಮಗ್ ಮನಿಗ್ ಕೊಡುದಿಲ್ಲ. ಓ ಟ್ಯಾಬು, ಒಂದ್ ಐಡಿಯಾ ಉಂಟಾ? ಓಯ್, ಎಂತ ಐಡಿಯಾ ಮಾರಾರೆ? ಅದೇ ದಗಣೆ MP ಯ ಮದುವೆ. MP ಅವ್ರ ಮದ್ವಿರೆ ಯಾರ್ ಜೊತೆ ರೀ? ಇವರ ಸಂತಾನದಲ್ಲಿ ಯಾರಾದ್ರೂ ಒಬ್ರು ಒಪ್ಪಿದ್ರೆ ಕೆಲಸ ಆಗ್ತದೆ. ರೀ, ಏನ್ರಿ ಹೇಳ್ತಿದ್ದೀರಾ? ಪಾಲಿಸಿ, ನನ್ನ ಮಾತನ್ನು ಪಾಲಿಸಿ. ನಿಮ್ ಮನೆಯಲ್ಲಿ ಯಾರಾದ್ರೂ ಒಬ್ರು ಒಪ್ಪಿದ್ರೆ MP ಮನೆ ಕೊಟ್ಟೆ ಕೊಡ್ತಾರೆ. ಅವ್ರನ್ನ ಮದ್ವೆ ಆಗೋರು ನಮ್ಮನೇಲಿ ಯಾರಿದಾರ್ರಿ? ಒಬ್ಳಿದ್ದಾರೆ. ಆ ಖಾಲಿ ಪೆಟ್ರೋಲ್ನ ನಾನ್ ಮದ್ವೆ ಆಗ್ಬೇಕಾ? ಲೇ ಕರಿ ಮುದ್ದೆ, ಹೇಳು ಒತ್ತಿಗೆತ, ಮೂತಿ ಕೆತ್ತ, ನಿನ್ನ ಮಕ್ಕಕ್ ಮಣ್ಣು ಮೆತ್ತ. ಆಮೇಲೆ ಮೆತ್ತುವೆ. ನಾ ಹೇಳ ಸ್ವಲ್ಪ ಕೇಳು. ಕೇಳ್ತೀನಿ, ಹೇಳು. ಲೇ ಕೋತಿ, ಅವ್ರ ಪೆನ್ ಡ್ರೈವ್ ಖಾಲಿ ಇರ್ಬೋದು, ಆದ್ರೆ ಅವ್ರ ಮನೆ ತುಂಬಾ ದುಡ್ಡು ಒಡವೆ ಎಲ್ಲ ತುಂಬಿಕೊಂಡಿದ್ದಾರೆ ಕಣೆ. ಏನೇ ತುಂಬಿಕೊಂಡಿದ್ರು ನಾನ್ ಅವ್ರನ್ನ ಮದ್ವೆ ಆಗಲ್ಲ. ಸರಿ ಯೋಚನೆ ಮಾಡಿ ಮಾಯ, ನಮ್ಮನೆ ಕೆಲ್ಸದೊಳಗ್ ಬಂದ್ ನೀನು ನಮ್ಮನೆ ಯಜಮಾನಿ ಆಗ್ಬೋದು. ಬಾಣವರ್ ಭಾರತಿ ಅವ್ರೆ, ನೀವೇ ಅವ್ರನ್ನ ಮದ್ವೆ ಆಗ್ಬಿಡಿ, ನೀವೇ ಯಜಮಾನಿ ಆಗ್ಬೋದು. ನಾನ್ ಯಾಕೆ ಅವನ್ನ ಮದ್ವೆ ಆಗ್ಲಿ? ನನ್ಗೆ ಹುಚ್ಚನಾಯಿ ಕಚ್ಚಿದ್ಯಾ? ಹಂಗಾದ್ರೆ ನನಗ್ ಕಚ್ಚಿದ್ಯಾ? ಮಾಯಾ, ನೀನ್ ಹೇಳ್ದಾಗೆ ಭಾರತಿನೇ ಅವ್ರನ್ನ ಮದ್ವೆ ಆಗ್ಬೋದಿತ್ತು. ಆದ್ರೆ ಆ ಯಪ್ಪ ಇಷ್ಟಪಟ್ಟಿರೋದು ಭಾರತಿನಲ್ಲ, ನಿನ್ನ. ಅವ್ರು ಇಷ್ಟಪಟ್ಟು ಅಂತ ನಾನ್ ಮದ್ವೆ ಆದ್ರೆ ನನಗ್ ಕಷ್ಟ. ನೀನು ಮದುವೆ ಆಗದೆ ಇದ್ರು ನಮಗ ನಷ್ಟ. ಯೋಚನೆ ಮಾಡೆ. ಹಲೋ, ನಾನ್ ಅವ್ರನ್ನ ಮದ್ವೆ ಆಗಲ್ಲ. ನನ್ ಕನ್ಸೇ ಬೇರೆ, ನನ್ ಕನ್ಸಲ್ಲಿರೋ ರಾಜಕುಮಾರನೇ ಬೇರೆ. ಆಹಾಹಾ, ಈ ಮುಸುಡಿಗೆ ಒಂದು ಕನಸು, ಅದ್ರಲ್ಲಿ ಒಂದು ರಾಜಕುಮಾರ. ಅವನಿಂದ ಹೆಂಗಿರ್ತಾನೋ? ಅದನ್ನ ಹೇಳಿದ್ರೆ ಚೆನ್ನಾಗಿರಲ್ಲ, ಕಲ್ಪನೆ ಮಾಡ್ಕೊಂಡು ನೋಡಿ. ಮಳ್ಳಿ 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 ಮಚ್ಚಿಕೆಷ್ಟು ಕಳ್ಳಿ 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 ಕುರ್ಚಿಗೆಷ್ಟು ನೂರ 8 ಪಾರ್ಟಿ ಓಟ್ ಹಾಕವನೆ ಕೋತಿ 8 ತಿಂಗಳಿಗೊಬ್ಬ ಹೊಸ ಮುಖ್ಯಮಂತ್ರಿ ಮಚ್ಚಿಕೆಷ್ಟು ಕಳ್ಳಿ 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 ಕುರ್ಚಿಗೆಷ್ಟು ನಾನ್ ಮದ್ವೆ ಮಾಡ್ಕೊಳ್ಳೋ ಹುಡುಗ ಮೀನನಾಥನ್ ತರ ಇರ್ಬೇಕು. ಲೇ, ಈಗಾಗ್ಲೇ ಅವ್ರಿಗೆ ಮದ್ವೆ ಆಗಿದೆ ಕಣೆ. ಆಗ್ಲಿ ಬಿಡಿ, ನಾನೇನ್ ಅವ್ರೆ ಅಂತ ಹೇಳದ್ನಾ? ಅವ್ರ ತರ ಹುಡುಗ ಅಂತ ಹೇಳ್ದೆ. ಅವ್ರಾಗ್ತೀನಿ ಅಂದ್ರೂ ನೋ ಪ್ರಾಬ್ಲಮ್. ನೋಡು, ನಿನ್ನ ಆಸೆ ಪ್ರಕಾರ ನೀನ್ ಮೀನನಾಥನ್ನೇ ಮದ್ವೆ ಆಗು. ಆದ್ರೆ ಸದ್ಯಕ್ಕೆ ಎಂಪಿನ ಮದ್ವೆ ಆಗ್ತೀನಿ ಅಂತ ನಾಟಕ ಆಡು. ಇದರಿಂದ ಈ ಮನೆ ನಮಗ್ ಸಿಗುತ್ತೆ. ಆಮೇಲೆ ನಿನ್ ದಿನಾ ಮೀನನಾಥನ ನೋಡ್ಕೊತಾ ಇರ್ಬೋದಾ? ಹಾ, ನಿಮ್ಗೂ
ದುಡ್ಡಿಗೋಸ್ಕರ ಅಲ್ದಿದ್ರು ನೀವು ಹೇಳಿದ ಈ ಮಾತ್ಗೋಸ್ಕರನಾದ್ರೂ ಒಪ್ಕೊಳ್ತೇನೆ. ಅಲ್ಲನ ಟಿ ಮಾಯಾ, ನೀವು ಬಂದಿರೋದು ಮನೆ ಹುಡುಕಿಕೊಂಡು ಬಂದ ಕೆಲಸದ ಮೇಲೆ ಕಣ್ಣಾಡಿಸೋದು ಬಿಟ್ಟು ನನ್ನ ಗಂಡನ ಮೇಲೆ ಕಣ್ಣಾಕ್ತೀಯನಾ? ಇಷ್ಟಪಟ್ಟವ್ರನ್ನ ಇಷ್ಟ ಆಗಿದ್ದಾರೆ ಅಂತ ಹೇಳೋದ್ ತಪ್ಪ? ಕಂಡವರೆಲ್ಲ ಇಷ್ಟಪಡ್ಲಿಕ್ಕೆ ನನ್ನ ಗಂಡ ಏನು ಬ್ಯಾಚುಲರ್ ಅಲ್ಲ, ಸಂಸಾರಿ. ಕಟ್ಟಿಕೊಂಡಿರೋ ಬುಡದಿ ಮುಂದೆ ಅವರ ಮೇಲೆ ಯಾರಾದ್ರೂ ಕಣ್ಣು ಹಾಕಿದ್ರೆ ನೋಡಿಕೊಂಡು ಸುಮ್ಮನೆ ಇರ್ತೇನಾ? ಅಂತವ್ರ ಕಣ್ಣು ಗುಡ್ಡೆ ಪರ್ಚಾಂಡ್ ರೀ, ಅವ್ರನ್ನ ನಾನ್ ಇಷ್ಟಪಟ್ಟಿದ್ದೀನಿ, ನನ್ನನ್ನ ಅವ್ರು ಇಷ್ಟಪಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಇದು ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನಿಮ್ ಗಂಡನ್ಗೆ ಬುದ್ಧಿ ಹೇಳಿ ಭದ್ರವಾಗಿ ಮನೇಲಿ ಇಟ್ಕೊಳ್ಳಿ. ಆದ್ರೆ ನನ್ ಕನ್ಸಿಗೆ ನೀರ್ ಹಚ್ಚೋದಕ್ಕೆ ನೀವ್ ಯಾರ್ರೀ? ನೀನ್ ಇದೇ ನಮ್ಮನೆ ಮಾತಾಡ್ತಾ ಇದ್ರೆ ಬಿಸಿ ನೀರೇ ಎರಚ್ಬೇಕಾಗ್ತದೆ. ನೀನಾ ಇದೇ ಮಾತನ್ ಸ್ವಲ್ಪ ಸಮಾಧಾನದಿಂದ ಹೇಳೋಲ್ಲ. ಆಯ್ತಾ ರೇಣುಕಾ, ಈಗಳ ಟಿ ಮಾಯಾ, ನೀನ್ ಇದೇ ನಮ್ಮನೆ ಮಾತಾಡ್ತಿದ್ರೆ ಬಜ್ಜಿ ನೀರಲ್ವಾ ಬಿಸಿ ನೀರೇ ಎರಚ್ಬೇಕಾಗ್ತದೆ. ಮತ್ತಿನ್ನೆಂತದ ನನ್ನ ಬಾಳನ್ನೇ ಮುರಿಲಿಕ್ಕೆ ಬಂದಿರೋ ಹತ್ರ ಇನ್ನೆಂತ ಸಮಾಧಾನ ದೂಪೆ? ನೀ ಸುಮ್ನೆ ನಾನು ಮಾತಾಡ್ತಾನೆ. ನೋಡ್ರಿ ಟಿ ಮಾಯಾ ಅವ್ರ, ಈಗಾಗ್ಲೇ ಮದುವೆ ಆಗಿರೋ ಮೀನಾಥ್ ಅವ್ರ ಮದುವೆ ಆಗ್ತಾನ ಅಂದ್ರ ನಮ್ ದಗಾನೆ ಬಾಳ ಹಾಳಾಗ್ತದ ರೀ. ನೀವು ನಮ್ MP ಅವ್ರನ್ನ ಮದುವೆ ಆಗಲ್ಲ, ಅವ್ರಿಗೆ ಒಬ್ಬ ಹೆಂಡತಿ ಸಿಕ್ಕಾಗತ್ತದ, ನಿಮ್ಗೂ ಒಂದು ಬಾ ಸಿಗ್ತದ. ಅಂತ ಬಾಳ ಯಾವಳಿಗ್ರಿ ಬೇಕು? ನಿಮ್ ಜೀವನದಲ್ಲಿ ಸ್ವಲ್ಪ ಟೇಸ್ಟೇ ಇಲ್ವೇನ್ರಿ? ಎಂತದಕ್ಕ ಈ ಅರುಂಧತಿ ಪಿಟ್ಟಿಗಮ್ಮಿಯನ್ನು ಮದುವೆ ಆಗ್ತಿದ್ರು? ಮೀನಾಥ್ ಅವ್ರ, ನಿಮ್ ಸಂಸಾರನ ಪೂರಕ ಪಶ್ಚಿಮ ಕತ್ತೆ ಹೇಳ್ಕೊಂಡು ಹೊಂಟದ. ಇನ್ನು ನನ್ ಟೆಸ್ಟ್ ಬಗ್ಗೆ ಮಾತಾಡ್ತೀರನ? ನಾ ಯಾರು ಗೊತ್ತಲ್ಲ, ರೇಣುಕಾ. ಈ ರೇಣುಕಾ ಜೋಕ್ಷನ್ ಇನ್ಸ್ಟಾಲ್ಮೆಂಟ್ ಇಲ್ಲ ಅಂದ್ರೆ ಸೆಟ್ಲ್ಮೆಂಟ್. ರೇಣುಕಾ ಅವ್ರೆ, ಮೊದ್ಲು ನೀವು ನಮ್ಮ ವಿಷಯದ ಬಗ್ಗೆ ಸೆಟಲ್ಮೆಂಟ್ ಮಾಡಿ, ಆಮೇಲೆ ನಿಮ್ಮ ವಿಷಯನ ಸೆಟಲ್ಮೆಂಟ್ ಮಾಡ್ಕೊಳ್ಳಿರಂತೆ. ಸೋಮಾರಿ ಅವರೇ, ಸೋಮಾರಿ ಅಲ್ಲಪ್ಪ, ಸಿಂಗಾರಿ. ಮದರಿ ಬಿಡ್ರಿ, ನಿಮ್ಮ ಸಮಸ್ಯೆ ಸೆಟಲ್ಮೆಂಟ್ ಮಾಡಕ್ ಹೋಗಿ ಜೋಕ್ಮಾರ್ ಅಂದು ದನ್ಸ್ಕೋಬೇಕಾ? ನೀವ್ ಅವ್ರಿಗೆ ಬೈಯೋದಾದ್ರೆ ನಮಗ್ ಮನೆ ಸಿಕ್ಕದ್ಮೇಲೆ ಬೈರಿ, ನಾವು ನಿಮ್ ಜೊತೆ ಸೇರ್ಕೊಂಡ್ ಬೈತೀವಿ. ಹಲೋ, ಮೀನನಾಥ್ ಅವ್ರಿಗೆ ಯಾರಾದ್ರೂ ಬೈದ್ರೆ ಈ ಜನ್ಮದಲ್ಲಿ ನಿಮ್ಗೆ ಯಾರಿಗೂ ಮನೆನೇ ಸಿಗಲ್ಲ. ಥ್ಯಾಂಕ್ಸ್ ಅತಿಥಿ. ಏ ಪ್ರಾಣಿ, ಹೇಳಿ ಸರ್. ನಾ ಕರ್ದದ್ ನಿಮ್ಮನ್ನಲ್ರಿ, ನಾನು ಹೇಳ್ತೀನ ರೇಣುಕಾ. ಪ್ರಾಣಿ, ಇವ್ರ ಸಮಸ್ಯೆ ಬಗೆಯಿರೋದಿಲ್ಲ ಅನ್ಸ್ತದೆ. ಹೌದ್ರಿ, ಆದ್ರೆ ನಮ್ MP ಅವ್ರನ್ನ ಮದುವೆ ಆಗ್ಲಿಕ್ಕೆ ಈ ಟಿ ಮಾಯಾ ಒಪ್ಕೊಂಡ್ರ ಸಮಸ್ಯೆ ಸರಳ ಬಗ್ಗೆ ಇರ್ತದ ರೀ. ಯಾರನ್ನ ಉದ್ಧಾರ ಮಾಡಕ್ ಹೋಗಿ ನನ್ ಲೈಫ್ ಅನ್ನ ಹಾಳು ಮಾಡ್ಕೊಳ್ಳೋಷ್ಟು ಗುಗ್ಗು ನಾನಲ್ಲ ರೀ. ಅಲ್ರಿ, ಅವ್ರ ವಯಸ್ಸೇನು ನನ್ನ ವಯಸ್ಸೇನು? ಅವರು ನಾನು ರಸ್ತೆಲಿ ನಡ್ಕೊಂಡು ಹೋಗ್ತಾ ಇದ್ರೆ ಅಪ್ಪ ಬಿಡಿ ದೊಡ್ಡಪ್ಪ ಅಂತಾರೆ. ನಿಮ್ ಮಾತಿನ ಪ್ರಕಾರ ಮದ್ವೆ ಆದೆ ಅಂತಾನೆ ಇಟ್ಕೊಳ್ಳಿ. ಅಮ್ಮಮ್ಮ ಅಂದ್ರೆ ಅವ್ರಿಗೆ ಎಷ್ಟು ವರ್ಷ ಬದುಕ್ಬೋದು? ಮಿನಿಮಮ್ 5 ವರ್ಷ, ಲಾಸ್ಟ್ 6ನೇ ವರ್ಷಕ್ಕೆ ಹೊಗೆನೆ. ಯಾವ್ದಕ್ಕೂ ಒಂದು ಫಾರ್ಮ್ ಫಿಲ್ಅಪ್ ಮಾಡ್ಬಿಡ್ತೀನಿ, ಅಮೌಂಟ್ ಜಾಸ್ತಿ ಹಾಕ್ಸ್ಬಿಡಿ, ಅವ್ರು ಸತ್ತ ತಕ್ಷಣ ಪಾಲಿಸಿ ಸಿಗುತ್ತೆ. ಆಗ್ಲೇ ಹೇಳಿಲ್ಲ ನಾನು, ಇನ್ನೊಂದ್ ಸಾರಿ ಪಾಲಿಸಿ ಅಂತ ತಲೆ ತಿನ್ಬೇಡ ಅಂತ. ನಾನೇನೋ ಮಾಡ್ಲಿ, ಮಾತಾಡ್ಬಾರ್ದು ಅಂತ ಅನ್ಕೋತೀನಿ. ಅವ್ರ ವಯಸ್ಸು ಗೀಸು ಅಂತ ಲೆಕ್ಕಾಚಾರ ಹಾಕಿದಾಗ ಮಾತಾಡ್ಬೇಕು ಅನ್ಸುತ್ತೆ. ತಪ್ಪು ನಿಂದಲ್ಲಪ್ಪ, ನಿನ್ನ ನಮ್ ಜೊತೆ ಕರ್ಕೊಂಡ್ ಬಂದಿದೀವಲ್ಲ ನಮ್ದು. ಲೇ ಮಾಯಾ, ಪ್ಲೀಸ್ ಈ ಮದ್ವೆಗೆ ಒಪ್ಕೊಳೆ, ನಿನ್ನಿಂದ ನಮ್ಗೆಲ್ಲ ಸೂರ್ ಸಿಗತ್ತೆ. ನಿಮಗೆ ಸೂರ್ ಸಿಗತ್ತೆ, ನನ್ ಬಾಳು ಚೂರ್ ಚೂರ್ ಆಗತ್ತೆ. ಬೇಕಾದಾಗ ಜೋಡ್ಸ್ಕೊಂಡ್ ಆಯ್ತು ಬಿಡ. ಮುಖದ ಮೇಲೆ ಬಿಟ್ಟ ಅಂದ್ರೆ ಮೂತಿ ಮುಳುಬಾಗ್ಲು ಸೇರ್ಕೋಬೇಕು. ಮೊದ್ಲು ಈ ಮನೆ ಬಾಗಿಲು ತಗ್ಸು, ಆಮೇಲೆ ನನ್ ಮೂತಿ ಮುಳುಬಾಗ್ಲು ಸೇರ್ಕೊಳ್ಳಿ. ಹೌದು ಕಣೆ ಮಾಯಾ, ಈ ಟೈಮ್ ನಲ್ಲಿ ನೀ ನಮ್ಗೆ ಕೋಆಪರೇಟ್ ಮಾಡ್ಲೇಬೇಕು. ಇಲ್ಲದೆ ಇದ್ರೆ ನಾವೆಲ್ಲ ಬೀದಿ ಬಿದ್ಬಿಡ್ತೀವಿ ಕಣೆ. ಬಿದ್ಬಿಡ್ತೀವಿ ಏನು, ಆಲ್ರೆಡಿ ಬಿದ್ದಾಗಿದೆ. ಹಾಗೆ ಅನ್ಕೋ, ಆದ್ರೆ ಈ ಮದ್ವೆಗೆ ಒಪ್ಕೊಳ್ಳೆ ಪ್ಲೀಸ್. ನೀವು ನನಗೆ ಏನಂತ ಹೇಳಿದ್ರಿ? ಮೊದ್ಲು MP ಅವ್ರನ್ನ ಮದುವೆ ಮಾಡ್ಕೊಳಕ್ ಒಪ್ಪೋ, ಆಮೇಲೆ ಮೀನನಾಥನ್ನ ಬುಟ್ಟಿಗೆ ಹಾಕೊಳ್ಳಿ ಅಂತ. ಈಗ ನೋಡಿದ್ರೆ ಕೇಸೇ ಉಲ್ಟಾ ಆಗ್ತಾ ಇದೆ. ನಾನ್ ಈ ಮದುವೆಗೆ ಒಪ್ಕೊಳ್ಳಲ್ಲ. ಎಲ್ಲ ಹಾಳ್ ಬಿದ್ದೋಯ್ತು. ಬಿದ್ದೋಗ್ಲಿ ಬಿಡ, ಕಂಡವ್ರ ಮನೆ ಹಾಳು ಮಾಡ್ಲಿಕ್ಕೆ ಬಂದ್ರೆ ಆ ದೇವ್ರು ಸುಮ್ನೆ ಇರ್ತಾನ? ಲೇ ಟಿ ಮಾಯಾ, ನಿನ್ನ ನಂಬ್ಕೊಂಡಿದ್ದಕ್ಕೆ ನಮ್ಗೆಲ್ಲ ಕೈ ಕೊಟ್ಬಿಟ್ಟಿಯಲ್ಲೇ. ನಾನೇನ್ ಕೈ ಕೊಡ್ಲಿಲ್ಲ, ಹೇಳಿದ ನೀವು ನಡ್ಕೊಳ್ಳಿಲ್ಲ ಅಷ್ಟೇ. ನಾಟಕೀಯವಾಗಿ MP ಅನ್ನ ಮದ್ವೆಗೆ ಒಪ್ಕೋ, ನಿನ್ನ ಉದ್ದೇಶ ಮೀನನಾಥನ್ಗೆ ಕಾಳಾಕೋದೆ ಅಂತ ಹೇಳಿ ಅಷ್ಟು ಜನಗಳಿದ್ರು ಅವ್ರ ಹೆಂಡತಿ ನನಗ್ ಬೈವಾಗ ಒಬ್ರಾದ್ರೂ ಮಾತಾಡಿದ್ರ? ಎಲ್ಲರೂ ಅವಳಿಗೆ ಸಪೋರ್ಟ್ ಕೊಡ್ತಾ ಇದ್ರಿ, ನನಗೆ ಎಷ್ಟು ಬೇಜಾರಾಗಲ್ಲ. ಲೇ ಮಾಯಾ, ಅವಳು ಮೀನನಾಥನ್ ಹೆಂಡತಿ, ಸೊ ಅವಳು ಬೈಯೋದ್ರಲ್ಲಿ ತಪ್ಪೇನೂ ಇಲ್ಲ. ನೀನಿನ್ನು ಮೀನನಾಥ ವಿಚಾರದಲ್ಲಿ ಬೇಬಿ ಸಿಟ್ಟಿಂಗು, ಅವಳು ಡಿಗ್ರಿ ಹೋಲ್ಡರು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳೆ. ಹೌದು, ಅವಳು ಬೈಯೋಕ್ ಶುರು ಮಾಡಿದಾಗ ನನ್ಗೇನು ಗೊತ್ತಿಲ್ಲ ಅನ್ನೋ ತರ ಸುಮ್ನೆ ಇರ್ಬೇಕಿತ್ತು. ಅದು ಬಿಟ್ಟು ನೀನೇ ಅವಳಿಗೆ ಅವಾಜ್ ಹಾಕಿದ್ರೆ ಅವಳು ಕೇಳ್ಕೊಂಡು ಸುಮ್ನೆ ಇರ್ತಾಳ? ಮತ್ತೆ ಮೀನನಾಥ್ ಅವ್ರ ಬಗ್ಗೆ ನನ್ ಬಗ್ಗೆ ಯಾರಾದ್ರೂ ಏನಾದ್ರೂ ಮಾತಾಡಿದ್ರೆ ನಾನ್ ಸಹಿಸೋದಿಲ್ಲ. ನೀನ್ ಸಹಿಸ್ಕೊಳ್ಳೇಬೇಕು, ಇಲ್ಲ ಅಂದ್ರೆ ನಿನಗ್ ಮೀನನಾಥ್ ಅವ್ರು ಸಿಗೋದೇ ಇಲ್ಲ. ಹೌದು ಮಾಯಾ, ಕಾರ್ಯವಾಸಿ ಕತ್ತೆ ಕಾಲ್ ಹಿಡಿ ಅಂತಾರೆ. ನಿನಗ್ ಮೀನನಾಥ್ ಅವ್ರು ಬೇಕು ಅಂದ್ರೆ ಇಂಥ ಸಮಸ್ಯೆನೆಲ್ಲ ನೀನ್ ಎದುರಿಸ್ಲೇಬೇಕು. ಅದು ಬಿಟ್ಟು ನೀನು ತಿರುಗ್ ಬಿದ್ರೆ ಗುರಿ ಮುಟ್ಟಕ್ ಆಗತ್ತಾ? ಅದೆಲ್ಲ ನನಗೆ ಗೊತ್ತಿಲ್ಲ, ಮೀನನಾಥ ನನಗ್ ಬೇಕು.
ಅದನ್ನು ಮೊದಲ ಸಾರಿ ನಿನ್ನ ನಾನು ನೋಡಿದಾಗಲೇ ಡಿಸೈಡ್ ಮಾಡಿದ್ದೆಲ್ಲ. ಹಾಯ್ ಮೀನು, ನೀವ್ ಇಲ್ಲಿಗೆ ಬಂದ್ಬಿಟ್ರಾ? ಹೌದಾ ಅಣ್ಣಕೊಂಡ, ನೀನು ಮನೆ ಬಿಟ್ಟು ಬರುವಾಗ ನನಗೆ ಎಷ್ಟು ನೋವಾಯ್ತು ಗೊತ್ತುಂಟಾ? ಮತ್ತೆ ನಿಮ್ ಹೆಂಡತಿ ಬಾಯಿಗೆ ಬಂದಂಗ್ ಬೈದಿದ್ದು? ಅವಳು ಹಾಗೆಯೇ ಪಿಟ್ಟಗಮ್ಮಿ, ಸ್ಟಾರ್ಟಿಂಗ್ ಟ್ರಬಲ್ ಆಮೇಲೆ ಫ್ಲೆಕ್ಸಿಬಲ್. ಅವಳ ವಿಷಯದಲ್ಲಿ ನೀನು ಮಂಡೆ ಬೆಚ್ಚ ಮಾಡ್ಬೇಡ ಆಯ್ತಾ? ಈಗ್ಲಾದ್ರೂ ಗೊತ್ತಾಯ್ತಾ ನಿನ್ನ ಪ್ರೀತಿಯ ಮೀನನಾಥ ಹೇಗೆ ಹೇಳ್ತಿದ್ದಾರೆ ಅಂತ? ಮಾಯಾ, ಮದ್ವೆಗೆ ಒಪ್ಕೊಳ್ಳೆ ಪ್ಲೀಸ್. MP ಅವ್ರ ಜೊತೆ ಮದ್ವೆ ಅನ್ನೋದನ್ನ ಜೀರ್ಣಿಸ್ಕೊಳಕ್ಕೂ ಆಗ್ತಿಲ್ಲ. ಜೀರ್ಣಿಸ್ಕೊಬೇಡ, ಈ ಮನೆ ಅಗ್ರಿಮೆಂಟ್ ಒಂದಾಗ್ಲಿ. ಏನಾದ್ರೂ ಕಾರಣ ಹೇಳಿ ಮದುವೆ ಮುಂದಕ್ಕೆ ಹಾಕ್ತಾ ಮಾಡ್ಸಿದ್ರಾಯ್ತು. ಅವ್ರು ಹೇಳುದು ಕರೆಕ್ಟ್ ಉಂಟಾ? ನಮ್ಮ ಬೆಳ್ಚಪ್ಪ ಹೇಳಿಕೊಳ್ಳುವಂತ ಟ್ಯಾಲೆಂಟೆಡ್ ಅಲ್ವಾ? ನಾನು ಅವ್ರನ್ನ ಮದ್ವೆ ಆಗದೆ ಇರೋದಕ್ಕೆ ಅದು ಒಂದು ಕಾರಣ. ನೀನು ಅವರನ್ನು ಮದುವೆ ಆಗುದೇ ಬೇಡವಾ? ಮದುವೆ ಆಗ್ತೇನೆ ಅನ್ನುವ ನಾಟಕ ಮಾಡು, ಆಮೇಲೆ ನಾನು ನೀನು ಲೈಫ್ ಲಾಂಗ್ ಆರಾಮಾಗಿರ್ಬೋದು. ನೀವ್ ಹೇಳಿದ್ಮೇಲೆ ಬೇಡ ಅನ್ನಕ್ಕಾಗುತ್ತಾ? ನಾಟಕ ತುಂಬಾ ಚೆನ್ನಾಗಿ ಮಾಡ್ತೀನಿ ನಾನು. ಈ ನಾಟಕದ ಮದ್ವೆಗೆ ನನಗೆ ಒಪ್ಪಿಗೆ. ಹಾಗಾದ್ರೆ ಈ ವಿಷಯ ನೀವು ವಟಾರದವ್ರಿಗೆಲ್ಲ ತಿಳಿಸಿ ಈ ಮನೆನ ನಾವು ಗಿಟ್ಟಿಸ್ಕೊಳ್ಳೋಣ. ನೀವ್ ಈ ಮನೆ ಗಿಟ್ಟಿಸ್ಕೊಳ್ಳಿ, ನಾನ್ ನನ್ ಮೀನು ಮನಸ್ಸನ್ನ ಗಿಟ್ಟಿಸ್ಕೊಳ್ತೀನಿ. ಉಡುಪಿ ಕೃಷ್ಣ, ನೋಡಿ ರೇಣುಕಾ ಅವ್ರೆ, ನಮ್ ಟಿ ಮಾಯಾ ಈ ಮದುವೆಗೆ ಪೂರ್ಣ ಒಪ್ಕೊಂಡಿದ್ದಾರೆ. ಪೂರ್ಣ ಒಪ್ಕೊಂಡ್ರಲ್ಲನ್ರಿ ಮದ್ವೆ ಆಗೋದು, ಅರ್ಧ ಒಪ್ಕೊಂಡ್ರೆ ಆಗ್ತದ ಅನ್ರಿ? ಹಾಗಂದ್ರೆ ಯಾರ್ದು ಒತ್ತಾಯ ಇದೆ ಸಂಪೂರ್ಣ ಒಪ್ಕೊಂಡಿದ್ದಾಳೆ ಅಂತೆ. ಇದನ್ನೇ ನೋಡ್ರಿ, ಯಾಕಂದ್ರೆ ಮುಂದೆ ಬಾಳ ಬದುಕ್ಬೇಕಾದವ್ರು ಇವ್ರ ಅಲ್ಲನ್ರಿ? ಅದಕ್ಕೇನಂತೆ, ಅವ್ರ ಲೈಫ್ಗೆ ನಾನ್ ಸೆಕ್ಯೂರಿಟಿ ಕೊಡ್ತೀನಿ. ಎಂತ ಅವಸ್ಥೆ ಮಾರ ನಿನ್ನದು. ನೀನೆಂತದ ಪಾಲಿಸಿ ಕೆಲಸವನ್ನು ಬಿಟ್ಟು ಸೆಕ್ಯೂರಿಟಿ ಕೆಲಸ ಮಾಡ್ತೀಯಲ್ಲ? ರೀ, ನಾನು ವಾಚ್ಮನ್ ಕೆಲಸ ಮಾಡ್ತೀನಿ ಅಂತ ಹೇಳಿಲ್ಲ, ಅವ್ರ ಲೈಫ್ಗೆ ಒಂದು ಪಾಲಿಸಿ ಮಾಡಿಸಿ ಸೆಕ್ಯೂರಿಟಿ ಕೊಡ್ತೀನಿ ಅಂತ ಹೇಳಿದೆ. ಏ ಪ್ರಾಣಿ, ಏನ್ರಿ? ನಾ ಕರ್ದು ತಿನ್ನಲ್ಲ ಅವನ್ನ. ಓ ಅನ್ಲಿ, ಓ ಅಂದೆ ಆದ್ರೂ ಹೇಳಬೇಕು, ಹೇಳಿ ಸರ್. ನಾವು ಚರ್ಚೆ ಮಾಡ್ಲಿಕ್ಕತ್ತಿದ್ದ ವಿಷಯನ ಬೇರೆ, ನೀ ಮಾತಾಡ್ಲಿಕ್ಕತ್ತಿದ್ದ ಬೇರೆ. ಎಲ್ಲಾದ್ರೂ ನಡ್ಬಾರ್ಕ ಈ ಪಾಲಿಸಿ ವಿಷಯ ಆಗ್ತಿರ್ತಿಲಿ. ಬಿಸ್ನೆಸ್ ಟ್ರಿಕ್ಸ್ ಸರ್, ನಿಮ್ಗೆ ಅದೆಲ್ಲ ಅರ್ಥ ಆಗಲ್ಲ. ಆದ್ರೂ ಮೊದ್ಲು ಮದುವೆ ವಿಷಯ ಮಾತಾಡ್ಬೇಕಲ್ಲನ್ರಿ? ಮಾತಾಡೋದು ಇನ್ನೇನಿದೆ, ಹುಡುಗಿ ಕಡೆಯವರಾಗಿ ನಮ್ ಕಡೆಯಿಂದ ಗ್ರೀನ್ ಸಿಗ್ನಲ್ ಇದೆ, ಹುಡ್ಗನ್ ಕಡೆಯವರಾಗಿ ನಿಮ್ ಕಡೆಯಿಂದ ಗ್ರೀನ್ ಸಿಗ್ನಲ್ ಕೊಟ್ರೆ ಮುಂದಿನ ವಾರನೇ ಎಂಗೇಜ್ಮೆಂಟ್ ಮಾಡೋಣ. ಅದ್ರ ಬಗ್ಗೆ ನೀವು ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಗ್ರೀನ್ ಸಿಗ್ನಲ್ ಕೊಡ್ದ ರೆಡ್ ಸಿಗ್ನಲ್ ಕೊಡ್ಲಿಕ್ಕೆ ನಮ್ MP ಅವ್ರೇನ್ 16 ವರ್ಷದ ಹುಡುಗನ್ರಿ? ಈ ಅವಮಾನನೆ ನನ್ ಕೆಲ್ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಬೇಜಾರ್ ಮಾಡ್ಕೋಬೇಡ್ರಿ TT ಅವ್ರ, ಓಲ್ಡ್ ಈಸ್ ಗೋಲ್ಡ್ ಅಲ್ಲನ್ರಿ. ನಮ್ MP ಅವ್ರ ಬಣ್ಣ ಕಪ್ರಿ, ಆದ್ರ ಕೊಹಿನೂರ್ ವಜ್ರ ಇದ್ದಂಗ್ರಿ. ನಮ್ಮ MP ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ, ಮದುವೆ ಆದ್ಮೇಲೆ ನಿಮಗೆ ಗೊತ್ತಾಗ್ತದೆ ಬಿಡಿ ಮಾರ್ಯಾರೆ. ಎಲ್ಲ ನಾವೇ ಚರ್ಚೆ ಮಾಡ್ತಾ ಇದೀವಿ, ಮದ್ವೆ ಆಗೋ ಗಂಡೇ ಬಂದಿಲ್ಲ. ಅಯ್ಯೋ 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 ಅಯ್ಯೋ, ಮನೆ ತುಂಬಾ ಜನ ಇರುವಾಗ ದೀಪ ಹಚ್ಚೋರು ಯಾರು ಅನ್ನೋ ಹಾಗೆ ನಾನೇ ಇರುವಾಗ ಯಾವ ಗಂಡು ಹುಡುಕ್ತಾ ಇದ್ದೀರಾ? ಕೈಗೆ ಕಾಲ್ಗೆ ನೀವೇ ಸಿಗೋವಾಗ ಬೇರೆಯವ್ರನ್ನ ಕುಡ್ಕೋಣ ಹೇಳಿ. ಅಂದ್ರೆ ನೀನು ನನ್ನನ್ನ ಮದುವೆ ಆಗೋಕ್ ಒಪ್ಕೊಂಡಿಯೇ? ಒಪ್ಕೊಂಡಿರೋದು ನಾನಲ್ಲ, TT ಮಾಯಾ. ಹೌದೇ? ಅವರಿಗೂ ಸ್ವಲ್ಪ ಸಮಾಧಾನ ಆಗ್ಲಿ, ನೀನೇ ಹೇಳ TT. ಅದೇ ಮಾದೇಶ್ವರ, ನೀನ್ ಇನ್ನೂ ನನ್ನ ಪಾಲಿಗಿದ್ಯಾ ಅಂತ ಕನ್ಫರ್ಮ್ ಆಗೋಯ್ತು ತಂದೆ. ಖುಷಿ ಆಮೇಲೆ ಕೊಡಿರಂತೆ, ಮದುವೆ ಮುಂಚೆ ಕಂಡೀಷನ್ ಏನು ಅಂತ ಕೇಳಿ. ನೋಡಿ, ಈ ಮದುವೆ ಆಗುತ್ತೆ ಅಂದ್ರೆ ನಿಮ್ಮ ಏನ್ ಕಂಡೀಷನ್ ಇದ್ರು ನಾನು ಒಪ್ಕೋತೀನಿ. ನಿಮ್ ಕಂಡೀಷನ್ ಏನು ಅಂತ ಹೇಳಿ. ಈ ಮದುವೆ ಆಗ್ಬೇಕಾದ್ರೆ ನಿಶ್ಚಿತಾರ್ಥ ಆಗೋ ಮೊದ್ಲು ನೀವು ನಮಗೆ ಬಾಡಿಗೆ ಮನೆ ಕೊಡ್ತೀವಿ ಅಂತ ಅಗ್ರಿಮೆಂಟ್ ಬರೆದು ಕೊಡ್ಬೇಕು. ನೀವು ನನಗೆ TT ಮಾಯಾ ಅವ್ರನ್ನ ಮದುವೆ ಮಾಡ್ಕೊಡ್ತೀನಿ ಅಂದ್ರೆ ಇಡೀ ವಠಾರ್ನೇ ನಿಮಗೆ ಬಾಡಿಗೆ ಕೊಟ್ಬಿಡ್ತೀನಿ. ಈ MP ಅವ್ರ ದುಶ್ಮನ್ ಕಹಾ ಹೈ ಅಂದ್ರ ಬಗಲ್ ಮೇ ಹೇ ಅನ್ನುವಂಗ ನೀವು ಮದ್ವಿ ಮಾಡ್ಕೊಳ್ಳೋ ಖುಷಿ ಒಳಗ ನಮ್ಮನ್ನೆಲ್ಲ ವಠಾರದಿಂದ ಹೊರಗೆ ಹಾಕೊಂಡು ನೋಡ್ತೀರಾ? ಸಾರಿ ರೇಣುಕವ್ವ, ಏನು ಆವೇಶಕ್ಕೊಳಗಾಗಿ ಅಂದ್ಬಿಟ್ಟೆ. ಹೇಳ್ತಿರೋದು ಒಂದ್ ಮನೆ ತಾನೆ, ಕೊಟ್ರಾಯ್ತು ಬಿಡಿ. ನೋಡಿ, ಇವತ್ತೇ ಪೇಪರ್ ತಂದ್ಬಿಡ್ತೀನಿ, ಅಗ್ರಿಮೆಂಟ್ ಮಾಡ್ಕೊಂಡ್ಬಿಡೋಣ. ಸರ್, ಮದ್ವೆ ಆದ್ಮೇಲೆ ನನ್ನನ್ನು ಮರಿಬೇಡಿ. ಅಯ್ಯೋ, ನೀನು ಇಲ್ಲೇ ಇರ್ತೀಯಲ್ಲಪ್ಪ, ಯಾಕೆ ಮರೆಯಕ್ ಸಾಧ್ಯ? ಸರ್, ನಾನು ಹೇಳಿದ ಆಗಲ್ಲ. ಮತ್ತೆ ಮದ್ವೆ ಆದ್ಮೇಲೆ ಗಂಡ ಹೆಂಡತಿ ಕಾಂಬಿನೇಷನ್ ಒಂದು ಪಾಲಿಸಿ ಮಾಡಿಸ್ಬಿಡಿ. ನಿನ್ ಮುಖಕ್ಕೆ ರೋಸ್ ಪಾಲಿಸ್ ಹಾಕ, ಯಾಕಲೇ 3 ಹೊತ್ತು ಪಾಲಿಸಿ ಪಾಲಿಸಿ ಅಂತ ಜಿಮತಿತ್ಯಾ? ಇದು ನಂದು ಅವ್ರದ್ದು ವ್ಯವಹಾರ ಕಣ, ನೀನ್ ಯಾಕೆ ಮದ್ದಿಗೆ ಬರ್ತೀಯಾ? ಹಾಳಾಗೋಗು. ಹೋಗ್ಲಿ ಬಿಡಿ, ಎರಡೇನೋ 4 ಪಾಲಿಸಿ ಮಾಡಿಸೋದ್ರಾಯ್ತು. MP ಅವರೇ, ನೀವು ಬೇಗ ಹೋಗಿ ಸ್ಟಾಂಪ್ ಪೇಪರ್ಸ್ ತಂದ್ಬಿಡಿ, ಇಲ್ಲ ಅಂದ್ರೆ ನಿಮಗೆ ತೊಂದ್ರೆ. ಅಯ್ಯೋ, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ಅದಕ್ಕೆ ಫೋನ್ ಅಲ್ಲಿ ವ್ಯವಸ್ಥೆ ಮಾಡಿಸ್ಬಿಡ್ತೀನಿ. ಹಲೋ ಕೃಷ್ಣ, ನಾನು MPLS ಮರ್ಯಾದಾ ಪುರುಷೋತ್ತಮ ಮಾತಾಡ್ತಿರೋದು. ಫ್ರೀ ಆಗಿದ್ದೀನಿ, ಮಾತಾಡು. ಹಾ, ವಿಷಯ ಏನಪ್ಪಾ ಅಂದ್ರೆ ಒಂದು 500 ರೂಪಾಯಿ ಸ್ಟಾಂಪ್ ಪೇಪರ್ ಎತ್ತಿಡು, ಬಂದು ದುಡ್ಡು ಕೊಟ್ಬಿಟ್ಟು ಎತ್ಕೊಂಡ್ಬರ್ತೀನಿ, ಆಯ್ತಾ? ಥ್ಯಾಂಕ್ ಯು ವೆರಿ ಮಚ್. ಹೇಳಿದ್ರಾ ನನ್ನ ಕಾಂಟ್ಯಾಕ್ಟ್ ಯಾವ ರೇಂಜ್ ಅಲ್ಲಿ ಇದೆ ಅಂತ? ಬಟ್ ಇವ್ರು ಮಾತ್ರ ಇದೇ ರೇಂಜ್ ಅಲ್ಲಿ ಇದ್ದಾರೆ. ಬಂದವ್ರ ಮುಂದೆ ನನ್ನ ಮರ್ಯಾದೆ ತೆಗಿತೀಯನು? ಇವ್ರು ಜಾಸ್ತಿ ಒದರಾಡ್ಬೇಡ್ರಿ, ಮದ್ವಿ ಟೈಮ್ದಾಗ BP ಬಂದ್ರ ತ್ರಾಸ ಆಗ್ತದ್ರಿ. ಹತ್ತಿನೇನವ, ಇವ್ನು ಆಡೋ ಮಾತುಗಳನ್ನ ಕೇಳಿದ್ರೆ ಮೈಯೆಲ್ಲ ಉರ್ದೋಗಲ್ವೇ? ಒಂದ್ ನಿಮಿಷ, ಯಾರು ಮಾತಾಡ್ಬಿಡಿ, ಫೋನ್ ಬರ್ತಾ ಇದೆ. ಹಲೋ, ನಾನು
ಪ್ರಾಣಿ ಮಾತಾಡ್ತಾ ಇದ್ದೀನಿ. ತಾವ್ಯಾರು? ನಾನು ಪಕ್ಷಿ ಮಾತಾಡ್ತಾ ಇರೋದು. ಅಕ್ಷಿ ಹೇಳಿ ಪಕ್ಷಿ ಅವರೇ, ಯಾವ ಪಾಲಿಸಿ ಮಾಡಿಸ್ಬೇಕಿತ್ತು? ಬೂಟ್ ಪಾಲಿಶ್. ನಾನು ಬೂಟ್ ಪಾಲಿಶ್ ಮಾಡೋನಲ್ಲ, ಪಾಲಿಸಿ ಏಜೆಂಟ್ ಪ್ರಾಣೇಶ್. ಸರಿಯಾಗಿ ತಿಳ್ಕೊಂಡು ಮಾತಾಡ್ರಿ ಮಿಸ್ಟರ್ ಪಕ್ಷಿ. ಮುಗಿದ್ರೆ ಫೋನ್ ಎಂಜಲ್ ಆಗುತ್ತೆ ಅಂತ ಬಿಟ್ಟಿದ್ದೀನಿ. ಪಕ್ಷಿ ಅಂತ ಯಾರು ಹೆಸರಿಟ್ಕೊಳ್ತೀರಲ್ಲ ಪ್ರಾಣಿ. ಮತ್ತೆ ಯಾರ್ರಿ ನೀವು ಏಕವಚನದಲ್ಲಿ ಮಾತಾಡ್ತಾ ಇದ್ದೀರಾ? ಪಕ್ಷಿ ಎಲ್ಲ ಅಂದ್ಮೇಲೆ ನಿಮ್ಮ ಹೆಸರೇನು ಅಂತ ಹೇಳಿ. ನಾನ್ ಕಣೋ ನಿಮ್ಮಪ್ಪ ಮಾತಾಡ್ತಾ ಇರೋದು. ಅಪ್ಪ ನೀನಾ? ಮತ್ತೆ ಯಾವ್ದೋ ಬೇರೆ ನಂಬರ್ ಇಂದ ಫೋನ್ ಮಾಡಿದ್ಯಾ? ಯಾವ ನಂಬರ್ ಇಂದ ಮಾಡಿದ್ರಿ? ಏನು ನಾನ್ ಮಾಡಿರೋದು ನಿನ್ ಫೋನ್ಗೆ ತಾನೆ. ಸರಿ, ಏನ್ ವಿಷಯ ಅಂತ ಹೇಳು. ನೀವೆಲ್ಲ ಎಲ್ಲಿ ಏನು ಮಾಡ್ತಾ ಇದ್ದೀರಾ? ಬಾಡಿಗೆ ಮನೆ ಹುಡ್ಕೊಂಡು ಬರ್ಬಾದ್ ಬಡಾವಣೆ ಮರ್ಯಾದೆ ಮಹಲ್ಗೆ ಬಂದಿದ್ದೀವಿ. ಏರಿಯಾ ಹೆಸರೇ ಬರ್ಬಾದ್ ಬಡಾವಣೆ ಅಂತ ಇದೆ. ಅಲ್ಲಿ ಹೋದ್ರೆ ನೀವು ಉದ್ಧಾರ ಆಗ್ತೀರಿ ಅಂದ್ರು. ಯಾಕಪ್ಪ ಹೀಗೆಲ್ಲ ಮಾತಾಡ್ತೀಯ? ಮತ್ತಿನ್ನೇನು, ಬಾಡಿಗೆ ಮನೆ ಹುಡ್ಕೊಂಡು ಹೋಗಿದ್ದೀರಲ್ಲ, ಈ ಮಿಲಿಟರಿ ಮ್ಯಾನ್ ಪೂವಿನ ಮರ್ಯಾದೆ ಏನಾಗಬೇಕು? ನಿನಗೆ ಮರ್ಯಾದೆ ಇದ್ದಿದ್ರೆ ನೀನೇ ಸ್ವಂತ ಮನೆ ಕಟ್ಟಿಸ್ತಿದ್ದೆ. ನಾನೇ ಬಾಡಿಗೆ ಮನೆ ಹುಡ್ಕೊಂಡು ಬೀದಿ ಅಲಿಬೇಕಾಗಿತ್ತು. ಇಷ್ಟು ದಿನ ನನಗೆ ಸ್ವಂತ ಮನೆ ಇರ್ಲಿಲ್ಲ, ಅದಕ್ಕೆ ನಿಮಗೆ ಫೋನ್ ಮಾಡಿರ್ಲಿಲ್ಲ. ಈಗ ನನ್ನದೇ ಆದಂತ ಒಂದು ಸ್ವಂತ ಮನೆನ ಕೊಂಡ್ಕೊಂಡಿದ್ದೀನಿ. ಅದಕ್ಕೆ ಕಂಡ್ರು ನಿಮಗೆ ಫೋನ್ ಮಾಡಿದ್ದು. ಹೌದಾ? ಹೂನಪ್ಪ. ಮನೆ ಯಾವುದು ಅಂತ ನೀನ್ ಕೇಳಿದ್ರೆ ತಲೆ ತಿರುಗಿ ಬಿದ್ದೋಗ್ಬಿಡ್ತೀಯ. ಹೌದಾ? ಹಾಗಾದ್ರೆ ಒಂದ್ ನಿಮಿಷ ಇರು. ನೀವಿಬ್ರು ನನ್ನ ತಲೆ ಹಿಡ್ಕೊಳ್ರು. ಈಗ ಹೇಳು. ನಾನ್ ಮುಂಚೆ ಒಂದ್ಸಲ ಬಾವುಟ ಹಾರಿಸಿದ್ನಲ್ಲೋ, ಅದೇ ಸುವರ್ಣ ಪ್ಲಸ್. ಆ ಬಂಗ್ಲೆನ ನನ್ನ ಸ್ವಂತಕ್ಕೆ ನಾನು ಕೊಂಡ್ಕೊಂಡ್ ಬಿಟ್ಟಿದ್ದೀನಿ ಕಣ. ಮುಖ್ಯಳ ನೋಡಿದೇನು, ಮನೆ ಯಾವುದು ಅಂತ ಕೇಳಿದ ಕೂಡಲೇ ಆ ಕಡೆ ಈ ಕಡೆ ನೀನು ಹಿಡ್ಕೊಂಡಿದ್ರು ತಲೆ ಚಕ್ಕರ್ ಬಂದೋಯ್ತು ನಿನಗೆ. ನಿಂಗೆ ಗೊತ್ತಾಯ್ತು? ಫೋನ್ ನಲ್ಲಿ ಗೊರ್ರ ಅಂತ ಶಬ್ದ ಬಂತಪ್ಪ. ಬೇಗ ಎಲ್ಲಾನು ಕರ್ಕೊಂಡ್ ಬಾರೋ. ಡಿಸೆಂಬರ್ 2ನೇ ತಾರೀಕು 9 ಗಂಟೆಗೆ ಹಾಲು ಉಕ್ಕಿಸ್ಬೋಣ. ಓಕೆ ಡ್ಯಾಡಿ. ಏನಾಯ್ತು? ಇಷ್ಟೊತ್ತು ಗಾಬರಿಯಿಂದ ಮಾತಾಡ್ತಿದ್ದೆ. ಮಮ್ಮಿ ಇದಾಗಿದೆ. ಎಂಪಿನ ನಾನ್ ಮದುವೆ ಆಗೋದು ಕ್ಯಾನ್ಸಲ್. ಯಾಕೆ? ನಿಮ್ ಬಾಯಿಗೆ ಮಣ್ಣಾಕಕ್ಕೆ. ಬಾಡಿಗೆ ಮನೆಗೋಸ್ಕರ ನಿಮ್ಮನ್ನ ಮದುವೆ ಮಾಡ್ಕೊಳ್ತೀನಿ ಹಿಂದೆ, ಸ್ವಂತ ಮನೆ ಸಿಕ್ಕದ ಮೇಲೆ ನಿಮ್ಮನ್ನ ಮದುವೆ ಮಾಡ್ಕೊಳ್ಳಿಕ್ಕೆ ಹುಚ್ಚ. ಬೇಕಾದ್ರೆ ಹೇಳಿ, ನೀನನ್ನ ಆತನ ಮದುವೆ ಮಾಡ್ಕೊಳ್ತೀನಿ. ನೋಡ್ರಿ, ನೀವು ಬಾಡಿಗೆ ಮನೆ ಕೇಳ್ಕೊಂಡ್ ಬಂದಿದ್ರಿ, ಅದ್ ಸಿಕ್ಕಿಲ್ಲ ಅನ್ನೋ ಸಂಬಂಧ ನಾವು ಮದ್ವೆ ಮಾಡ್ಲಿಕ್ಕೆ ಬಲವಂತ ಮಾಡಿದ್ವಿ. ಈಗ ನಿಮಗ ಸುವರ್ಣ ಪ್ಲಸ್ ಅನ್ನೋ ಸ್ವಂತ ಮನೆ ಸಿಕ್ಕದ, ಮತ್ತೆ ಅವ್ರ ಮದುವೆ ಆಗ್ತಾನೆ ಇವ್ರ ಮದುವೆ ಆಗ್ತಾನೆ ಅಂತೀರಿ. ನೀವು ಸುವರ್ಣ ಪ್ಲಸ್ ಅನ್ನೋ ಸ್ವಂತ ಮನೆಗೆ ಹೋಗಿ ನೀವು ನಕ್ಕೋತ ಮಂದಿ ನಗ್ಸ್ಕೋತ ಜೀವನ ಮಾಡ್ರಿ. ಹೌದು ಮಾರಾಯರೆ, ಇದು ನಮ್ಮ ಸಿಂಗಾರಿ ಬಂಗಾರಿ ತಂಡ. ಇದೇ ಬರುವ 2ನೇ ತಾರೀಕಿನಿಂದ ಸುವರ್ಣ ಪ್ಲಸ್ ನಲ್ಲಿ ನಿಮ್ಮೆಲ್ಲರನ್ನು ನೆಗಡಿಸ್ಲಿಕ್ಕೆ ಬರ್ತಾ ಇದ್ದಾರೆ. ನೀವೆಲ್ಲ ನೋಡಿ ನಕ್ಕು ಆರೋಗ್ಯವಂತರಾಗಿ ಮಾಡಿ. ನಮ್ಮ ತಂಡಕ್ಕೆ ಹೆಂಗ ಆಶೀರ್ವಾದ ಮಾಡಿರು ಹಂಗ ಈ ತಂಡಕ್ಕೂ ಆಶೀರ್ವಾದ ಮಾಡಿ. ಸಿಂಗಾರಿ ಬಂಗಾರಿ